ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್, 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 ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ಒಂದು ವಾಕ್ಯವನ್ನು ನಾವು ಓದೋಣ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ. ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 27ನೇ ವಾಕ್ಯ. ಈ ಪ್ರಕಟಣೆ ಪುಸ್ತಕ ಅಂತಿಮ ದಿನದಲ್ಲಿ ಬರೆಯುವಂಥದ್ದು, ಅಂತಿಮ ದಿನಕ್ಕಾಗಿ ಬರೆದಿರುವಂಥದ್ದು. ಇದೇನ್ ಮುಂದೆ ನಡೆಯುತ್ತೋ ಇದೇ ಕೊನೆ, ಇದೇನ್ ಬರೆದಿಟ್ಟಿದಾರೋ ಇದೇ ಕೊನೆ. 27ನೇ ವಾಕ್ಯ ಹೇಳುತ್ತೆ, 21ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ, ಅಶುದ್ಧವಾದುದು ಯಾವುದು ದೇವರ ರಾಜ್ಯ ಸೇರಲಾರದು. ಅಶುದ್ಧವಾದುದು ಯಾವುದು ದೇವರ ರಾಜ್ಯ ಸೇರಲಾರದು. ಅಂತೆಯೇ ಏಯ ಕೃತ್ಯಗಳನ್ನೆಸಗುವವನು, ಅಸತ್ಯವನ್ನು ಆಡುವವನು ಅದನ್ನು ಸೇರಲಾರನು. ವಾಕ್ಯ ಹೇಳ್ತಾ ಇದೆ ನೋಡಿ, ಅಸತ್ಯವನ್ನು ಆಡುವವನು ಅದನ್ನು ಸೇರಲಾರನು. ಯಜ್ಞದ ಕುರಿಮರಿಯ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಯಾರ ಹೆಸರುಗಳು ಲಿಖಿತವಾಗಿವೆಯೋ ಅಂಥವರು ಮಾತ್ರ ಅದನ್ನು ಪ್ರವೇಶಿಸಬಲ್ಲರು. ಪ್ರೈಸ್ ದಿ ಲಾರ್ಡ್. ಬೈಬಲ್ ಅಲ್ಲಿ ಬರೆದಿರುವಂತೆ ಎಚ್ಚರಿಕೆಯ ಸಂದೇಶ ಏನು ಅಂತ ಹೇಳಿದ್ರೆ, ಈ ಪ್ರವಾದನ ಪುಸ್ತಕದಲ್ಲಿರುವ ಒಂದು ವಾಕ್ಯವನ್ನ ಯಾರು ತೆಗೆಯುವಂತಿಲ್ಲ, ಅದಕ್ಕೆ ಯಾವುದನ್ನು ಸೇರಿಸುವಂತಿಲ್ಲ, ಯಾವುದನ್ನು ಸೇರಿಸುವಂತಿಲ್ಲ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳುತ್ತೆ, ದೇವರ ಮಾತನ್ನ ಮೀರುವುದೇ ಪಾಪ. ಬೈಬಲ್ ಅಲ್ಲಿ ಬರೆದಿರುವ ಎಲ್ಲ ವಾಕ್ಯಗಳು ದೇವರು ನಮಗಾಗಿ ಬರೆಯಲ್ಪಟ್ಟದ್ದು, ನಮಗಾಗಿ ಬರೆಯಲ್ಪಟ್ಟದ್ದು. ಪ್ರತಿಯೊಬ್ಬೊಬ್ಬರು ಪರಿಶುದ್ಧರಾಗಿ ಜೀವಿಸಿ, ಪ್ರಾಮಾಣಿಕತೆಯ ಜೀವನ ಜೀವಿಸಿ, ಎಲ್ಲರೂ ದೇವರ ರಾಜ್ಯ ಸೇರಬೇಕು ಅನ್ನೋದೇ ದೇವರ ಇಚ್ಛೆ. ನೋಡಿ, ಅದಕ್ಕಾಗಿ ಇಲ್ಲಿ ವಾಕ್ಯ ಹೇಳುತ್ತೆ ನೋಡಿ, 1 ಯೋಹಾನ 3ನೇ ಅಧ್ಯಾಯ 4ನೇ ವಾಕ್ಯ. ಪಾಪ ಮಾಡುವ ಪ್ರತಿಯೊಬ್ಬನು ದೇವರ ಆಜ್ಞೆಯನ್ನು ಮೀರುತ್ತಾನೆ, ದೇವರ ಆಜ್ಞೆಯನ್ನು ಉಲ್ಲಂಘಿಸುವುದೇ ಪಾಪ. ದೇವರ ಆಜ್ಞೆಯನ್ನು ಉಲ್ಲಂಘಿಸುವುದೇ ಪಾಪ. ಪ್ರೈಸ್ ದಿ ಲಾರ್ಡ್. ಈ ಎಲ್ಲ ವಾಕ್ಯಗಳು ಏನಿದೆ ಬೈಬಲ್ ಅಲ್ಲಿರುವ ವಾಕ್ಯಗಳು, ಪ್ರತಿಯೊಂದು ವಾಕ್ಯಗಳನ್ನ ನಾವು ಅನುಸರಿಸಿ ನಡಿಬೇಕು. ಆಗ ಮಾತ್ರ ನಾವು ಪರಿಶುದ್ಧರಾಗಲಿಕ್ಕೆ ಸಾಧ್ಯ. ನಾವು ಪರಿಶುದ್ಧತೆಯ ಜೀವನ ಜೀವಿಸಲಿಕ್ಕೆ ದೇವರು ನಮಗೆ ಬೈಬಲ್ ಕೊಟ್ಟಿದ್ದಾರೆ. ಅದರಲ್ಲಿ ತನ್ನ ಸ್ವಂತ ವಾಕ್ಯಗಳನ್ನ ಇಟ್ಟಿದ್ದಾರೆ. ಹೇಗೆ ಜೀವಿಸಬೇಕು, ಯಾವ ರೀತಿ ಜೀವಿಸಬೇಕು, ಎಲ್ಲವನ್ನ ಮುಂಚಿತವಾಗಿಯೇ ದೇವರು ನಮಗೆ ಬರೆದಿಟ್ಟಿದ್ದಾರೆ. ಆದರೆ ಈ ಪೀಳಿಗೆಯ ಜನರು ಈಗ ಪ್ರಕಟಣೆ ಪುಸ್ತಕ ಅಂದ್ರೆ ನ್ಯಾಯ ತೀರ್ಪಿನ ಕಾಲದಲ್ಲಿ ನಾವಿದ್ದೀವಿ. ಈ ಪೀಳಿಗೆಯ ಜನರು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವವರಾಗಿದ್ದಾರೆ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅವರು ಜೀವಿಸುವವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ವಾಕ್ಯ 18-19ರಲ್ಲಿ ನಾವು ಓದ್ತೀವಿ, ಯಾವುದನ್ನ ತೆಗೆಯಬಾರದು, ಯಾವುದನ್ನ ಸೇರಿಸಬಾರದು, ಯಾವುದನ್ನು ತೆಗೆಯಬಾರದು. ಒಂದು ಚಿಕ್ಕ ಅಕ್ಷರವನ್ನು ಕೂಡ ಅವನು ತೆಗೆಯಬಾರದು. ಹಾಗಿರಬೇಕಾದ್ರೆ ಈ ದಿನಗಳಲ್ಲಿ ಈ ಪೀಳಿಗೆಯ ಜನರು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಈ ಪೀಳಿಗೆಯ ಜನರು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸ್ತಾ ಇದ್ದಾರೆ. ನ್ಯಾಯ ತೀರ್ಪಿಗೆ ಸಿದ್ಧತೆಯಾಗುವಂತ ಈ ಸಮಯದಲ್ಲಿ ಎಷ್ಟು ಸಾಧ್ಯವಾದ ಮಟ್ಟಿಗೆ ಪಾಪಗಳನ್ನ ಮಾಡಕ್ಕಾಗುತ್ತೋ ಆ ಎಲ್ಲ ಪಾಪಗಳನ್ನ ಸೈತಾನ ನಮ್ಮ ಕಡೆಯಿಂದ ಮಾಡಿಸ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಅದು ಹೇಗೆ ಅಂತ ನಾವು ನೋಡ್ತಾ ಹೋದ್ರೆ, ದೇವರ ಆಜ್ಞೆ ಅಥವಾ ದೇವರ ವಾಕ್ಯ ಅಥವಾ ದೇವರ ಮಾತನ್ನ ಮೀರುವುದೇ ಪಾಪ.
ಪ್ರತಿಯೊಬ್ಬ ವ್ಯಕ್ತಿಗಳು ದೇವರ ಆ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸ್ತಾ ಇದ್ದಾರೆ ಹೊರತು ದೇವರ ವಾಕ್ಯ ಏನು ಹೇಳ್ತಾ ಇದೆ, ಏನಕ್ಕೋಸ್ಕರ ಹೇಳ್ತಾ ಇದೆ, ಯಾವ ಉದ್ದೇಶಕ್ಕಾಗಿ ಹೇಳ್ತಾ ಇದೆ, ಅಲ್ಲಿ ಬರೆದಿರುವ ವಾಕ್ಯಗಳು ನಮಗೆ ಯಾವ ಒಂದು ಆಧಾರದ ಮೇಲೆ ನಮಗೆ ತಿಳಿಸ್ಕೊಡ್ತಾ ಇದೆ ಎಂಬ ಅರಿವೇ ನಮಗಿಲ್ಲ. ಪ್ರೈಸ್ ದಿ ಲಾರ್ಡ್. ಬೆಳಗ್ಗೆ ಒಂದು ಪ್ರಾರ್ಥನೆಗೆ ಕುಳಿತಾಗ ಒಂದು ವಾಕ್ಯವನ್ನ ಪವಿತ್ರಾತ್ಮ ನನಗೆ ತಿಳಿಸ್ಕೊಟ್ರು. ನನ್ನ ಕಣ್ಣಿಗೆ ಕಾಣುವಂತೆ ತೋರಿಸಿದ್ರು ನನಗೆ. ಪ್ರೈಸ್ ದಿ ಲಾರ್ಡ್. ಆ ವಾಕ್ಯ ನೋಡಿ ಎಷ್ಟು ಗಂಭೀರವಾಗಿದೆ ಅಂತ ಹೇಳಿದ್ರೆ, ಆ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಜೀವಿಸಿಕೊಂಡು, ಆ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಜೀವಿಸಿಕೊಂಡು ಏನೋ ನಾವೇ ಬುದ್ಧಿವಂತರು, ನಾವೇ ತುಂಬಾ ಜ್ಞಾನಿಗಳು ಅನ್ನೋ ತರ ನಾವು ಜೀವಿಸ್ತಾ ಇದ್ದೀವಿ. ನಾವೇ ಬುದ್ಧಿವಂತರು, ನಮಗಿಂತ ಬುದ್ಧಿವಂತರು ಯಾರೂ ಇಲ್ಲ. ನಾನು ಅನೇಕ ಕಡೆ ಹೋಗ್ತಾ ಇದ್ದೀನಿ, ಅನೇಕ ಕಡೆ ಪ್ರಬೋಧನೆಗಳನ್ನ ಮಾಡ್ತಾ ಇದ್ದೀನಿ, ಅನೇಕ ಕಡೆ ನಾನು ದೇವರ ವಾಕ್ಯ ಸಾರ್ತಾ ಇದ್ದೀನಿ, ನಾನೇ ಜ್ಞಾನಿ, ನಾನೇ ಬುದ್ಧಿವಂತ, ನಾನು ಬೈಬಲ್ ಓದ್ತಾ ಇದ್ದೀನಿ, ಬೈಬಲ್ ಎಲ್ಲಾ ವಾಕ್ಯಗಳನ್ನು ಗೊತ್ತಿದೆ ಅಂತ ಹೇಳಿ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಜ್ಞಾನವನ್ನೇ ನಾವು ಉಪಯೋಗಿಸ್ಕೊಳ್ತಾ ಇದೀವಿ. ಪ್ರೈಸ್ ದಿ ಲಾರ್ಡ್. ಒಂದು ವಾಕ್ಯವನ್ನು ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. ಯಾಜಕಕಾಂಡ 20ನೇ ಅಧ್ಯಾಯ, ಯಾಜಕಕಾಂಡ 20ನೇ ಅಧ್ಯಾಯ ವಾಕ್ಯ 25 ಹಾಗೂ 26. ಯಾಜಕಕಾಂಡ 20ನೇ ಅಧ್ಯಾಯ ವಾಕ್ಯ 25 ಹಾಗೂ 26. ನೀವು ಶುದ್ಧಾಶುದ್ಧ ಜಂತುಗಳನ್ನು, ಪಕ್ಷಿಗಳನ್ನು ವಿವೇಚನೆ ಮಾಡಿ ನಾನು ಅಶುದ್ಧವೆಂದು ನಿರ್ಣಯಿಸಿರುವ ಯಾವ ಪ್ರಾಣಿ, ಪಕ್ಷಿ, ಕ್ರಿಮಿ ಕೀಟಗಳಿಂದಲೂ ನಿಮ್ಮನ್ನು ಹೇಯ ಮಾಡಿಕೊಳ್ಳಬಾರದು. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನೀವು ಶುದ್ಧಾಶುದ್ಧ ಜಂತುಗಳನ್ನು, ಪಕ್ಷಿಗಳನ್ನು ವಿವೇಚನೆ ಮಾಡಿ ನಾನು ಅಶುದ್ಧವೆಂದು ನಿರ್ಣಯಿಸಿರುವ ಯಾವ ಪ್ರಾಣಿ, ಪಕ್ಷಿ, ಕ್ರಿಮಿ ಕೀಟಗಳಿಂದಲೂ ನಿಮ್ಮನ್ನು ಹೇಯ ಮಾಡಿಕೊಳ್ಳಬಾರದು. ಸರ್ವೇಶ್ವರನೆಂಬ ನಾನು ಪರಿಶುದ್ಧನಾಗಿದ್ದೇನೆ ಮತ್ತು ನೀವು ನನ್ನ ಜನರಾಗುವಂತೆ ನಿಮ್ಮನ್ನು ಇತರ ಜನಾಂಗಗಳಿಂದ ಪ್ರತ್ಯೇಕಿಸಿದ್ದೇನೆ. ಆದ್ದರಿಂದ ನೀವು ನನಗೆ ಮೀಸಲಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಈ ಎರಡು ವಾಕ್ಯಗಳನ್ನ ಧ್ಯಾನಿಸಬೇಕಾದ್ರೆ ಅನೇಕ 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 ವಿಷಯಗಳನ್ನ ದೇವರು ನನಗೆ ತಿಳಿಸ್ಕೊಡ್ತಾ ಬಂದ್ರು, ಪವಿತ್ರಾತ್ಮ ನನಗೆ ತಿಳಿಸ್ಕೊಡ್ತಾ ಬಂದ್ರು. ಇಲ್ಲಿ ಕೆಲವು ಅತಿ ಪ್ರಮುಖವಾದ ವಾಕ್ಯಗಳನ್ನ ನಾವು ಇಲ್ಲಿ ಕಾಣಬಹುದು. ಏನಂತ ಹೇಳಿದ್ರೆ, ಇಲ್ಲಿ ನಮ್ಮ ನಮ್ಮ ಪರಿಶುದ್ಧತೆಗೆ ದೇವರು ವಿವೇಚನೆ ಮಾಡಿ, ನೋಡಿ ಅಲ್ಲಿ ವಾಕ್ಯ ಕೇಳಿಸ್ಕೊಳ್ಳಿ, ದೇವರು ವಿವೇಚನೆ ಮಾಡಿ ಅಂದ್ರೆ ದೇವರೇ ತೀರ್ಮಾನಿಸಿದ ಮೇಲೆ, ದೇವರು ತೀರ್ಮಾನಿಸಿ ಅಶುದ್ಧವೆಂದು ನಿರ್ಣಯಿಸಿರುವ ಯಾವ ಪ್ರಾಣಿ, ಯಾವ ಪಕ್ಷಿ, ಯಾವ ಕ್ರಿಮಿ ಕೀಟಗಳನ್ನ ನಾವು ಸೇವಿಸಬಾರದು. ಅಲ್ಲಿ ಹೇಳ್ತಾರೆ, ಯಾವ ಪ್ರಾಣಿ, ಪಕ್ಷಿ, ಕ್ರಿಮಿ ಕೀಟಗಳಿಂದಲೂ ನಿಮ್ಮನ್ನ ಹೇಯ ಮಾಡಿಕೊಳ್ಳಬಾರದು. ಹೇಯ ಅಂತ ಹೇಳಿದ್ರೆ ಅಶುದ್ಧ ಮಾಡಿಕೊಳ್ಳಬಾರದು. ಎರಡನೇದಾಗಿ, ನಾನು ಪರಿಶುದ್ಧನಾಗಿದ್ದೇನೆ, ನೀವು ನನ್ನ ಜನರಾಗಿರುವಂತೆ. ನೋಡಿ, ಇಲ್ಲೇ ತುಂಬಾ ಮುಖ್ಯವಾಗಿರೋದು, ನೀವು ನನ್ನ ಜನರಾಗುವಂತೆ ನಿಮ್ಮನ್ನು ಇತರ ಜನಾಂಗಗಳಿಂದ ಪ್ರತ್ಯೇಕಿಸಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಇತರ ಜನಾಂಗಗಳಿಂದ ನಿಮ್ಮನ್ನು ಪ್ರತ್ಯೇಕಿಸಿದ್ದೇನೆ. ಇದು ಸೈತಾನನಿಗೆ ಸಹಿಸದ ಕಾರ್ಯ. ಇಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ವಿವೇಚನೆ ಮಾಡಿ ನಾನು ಅಶುದ್ಧವೆಂದು ನಿರ್ಣಯಿಸಿರುವ ಯಾವ ಪ್ರಾಣಿ, ಪಕ್ಷಿ, ಕ್ರಿಮಿ ಕೀಟಗಳಿಂದಲೂ ನಿಮ್ಮನ್ನು ಹೇಯ ಮಾಡಿಕೊಳ್ಳಬಾರದು ಎಂದು ಇಲ್ಲಿ ಬರೆದಿಟ್ಟಿದ್ದಾರೆ. ಓಕೆ, ಬೇರೆ ಎಲ್ಲಾದ್ರೂ ನಾನು ವಿವೇಚನೆ ಮಾಡಿ ನಾನು ಅಶುದ್ಧವೆಂದು ನಿರ್ಣಯಿಸಿರುವುದನ್ನ ನಾನು ಈಗ ಬದಲಾಯಿಸ್ತಾ ಇದ್ದೀನಿ. ಆ ತೀರ್ಮಾನವನ್ನು ನಾನು
ಬೇರೆ ಮಾಡ್ತಾ ಇದ್ದೀನಿ ಅಂತ ಎಲ್ಲರೂ ಹೇಳಿದಾರ ಅಂತ ಹೇಳಿದ್ರೆ ಎಲ್ಲೂ ಇಲ್ಲ. ನಾನು ಅದ್ರ ಬಗ್ಗೆ ತುಂಬಾ ಒಂದು ಅರ್ಧ ಗಂಟೆ ಕುಳಿತುಕೊಂಡು ಧ್ಯಾನ ಮಾಡಿದಾಗ ಅಲ್ಲಿ ಅನೇಕ ವಿಷಯಗಳನ್ನ ಪವಿತ್ರಾತ್ಮರು ನೆನಪಿಗೆ ತಂದು ಕೊಡ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ಹೇಳ್ತಾರೆ, ನಾನು ವಿವೇಚನೆ ಮಾಡಿ ಅಶುದ್ಧವೆಂದು ನಿರ್ಣಯಿಸಿದ. ಈಗ ದೇವರು ನಿರ್ಣಯಿಸಿರುವುದನ್ನ ಸೈತಾನ ಏನ್ ಮಾಡ್ತಾನಂತ ಹೇಳಿದ್ರೆ, ಆ ನಿರ್ಣಯಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡಲಿಕ್ಕೆ ನಮ್ಮನ್ನ ಪ್ರಚೋದಿಸ್ತಾನೆ. ಏನೇನ್ ತೋಟದಲ್ಲೂ ಅದೇ ಆಗಿತ್ತು. ಪ್ರೈಸ್ ದಿ ಲಾರ್ಡ್. ಈ ದಿನಗಳಲ್ಲಿ ನಾವು ತಿಳ್ಕೊಳ್ತಾ ಇರೋದು ಅದನ್ನೇ. ಏನು? ದೇವರ ಸ್ವರ ಹಾಗೂ ಸೈತಾನನ ಸ್ವರ, ಈ ಎರಡು ಸ್ವರಗಳನ್ನ ನಾವು ಗಮನಿಸಬೇಕು. ಯಾವ ಸ್ವರ ನನ್ನ ಕಿವಿಗೆ ಬೀಳ್ತಾ ಇದೆ? ದೇವರ ಸ್ವರ ಯಾವತ್ತೂ ಅಷ್ಟೇ ನಮ್ಮನ್ನ ಪರಿಶುದ್ಧತೆಯಿಂದ ಜೀವಿಸಲಿಕ್ಕೆ ನಮ್ಮನ್ನ ಆಶೀರ್ವದಿಸುತ್ತೆ. ಆದರೆ ಸೈತಾನನ ಸ್ವರ ಆ ಪರಿಶುದ್ಧತೆಯಿಂದ ನಮ್ಮನ್ನು ಹೇಗೆ ಹೊರಗೆ ತರಬೇಕು ಅನ್ನೋದನ್ನ ಪ್ರಯತ್ನಿಸ್ತಾ ಇರುತ್ತೆ. ಒಂದು ಸುಂದರವಾದ ಒಂದು ಏದೇನ್ ತೋಟ, ಬಹಳ ಆನಂದದಿಂದ ಜೀವಿಸುತ್ತಿದ್ದಂತಹ ಆದ ಮತ್ತೆ ಹವಳು, ದೇವರ ಪ್ರಸನ್ನತೆಯಲ್ಲಿದ್ದಂತಹ ಆ ಒಂದು ಕುಟುಂಬ, ಬಹಳ ಪ್ರೀತಿಯ ಕುಟುಂಬ. ಆದರೆ ಆ ಕುಟುಂಬವನ್ನ ಹೇಗೆ ನಾಶ ಮಾಡಬೇಕೆಂದು ಸೈತಾನ ಕಾದುಕೊಳ್ತಿದ್ದ. ಅದೇ ರೀತಿಯಾಗಿ ಇವತ್ತು ಕೂಡ ನಮ್ಮನ್ನ ದೇವರ ಪ್ರಸನ್ನತೆಯಿಂದ, ದೇವರ ಆಶೀರ್ವಾದದಿಂದ, ಆ ದೇವರ ರಕ್ಷಣೆಯ ಕರಗಳಿಂದ, ಪರಲೋಕದಿಂದ ನಮ್ಮನ್ನ ಯಾವ ರೀತಿ ಹೊರ ತೆಗಿಬೇಕು ಎಂದು ಅವನು ಏನ್ ಮಾಡ್ತಾ ಇರ್ತಾನೆ? ಪ್ರತಿದಿನ ಕಾದುಕೊಳ್ತಿರ್ತಾನೆ. ಹೇಗಾದ್ರೂ ಮಾಡಿ ಇವ್ರ ಕೈಲಿ ಪಾಪ ಮಾಡಿಸ್ಬೇಕು, ಇಲ್ಲ ಈ ವಾಕ್ಯಕ್ಕೆ ಇನ್ನೊಂದು ವಾಕ್ಯವನ್ನ ಕೊಡಬೇಕು, ಆ ವಾಕ್ಯಕ್ಕೆ ವಿರುದ್ಧವಾಗಿ ಬೇರೆ ಯಾವುದಾದ್ರೂ ಒಂದು ವಾಕ್ಯವನ್ನ, ಅವರಿಗೆ ಸಮಾಧಾನ ಪಡಿಸುವಂತ ವಾಕ್ಯವನ್ನ, ಅವರಿಗೆ ತೃಪ್ತಿಪಡಿಸುವಂತ ವಾಕ್ಯವನ್ನ ನಾನು ಕೊಡಬೇಕು ಅಂತ ಅವನು ಕೂಡ ಕಾದು ಕುಳಿತಿರ್ತಾನೆ. ಅವನ ಸೈನಿಕರು, ಯಾರು? ಸೈತಾನನ ಸೈನಿಕರು ಕೂಡ ಬಂದು ನಮ್ಮ ಮಧ್ಯದಲ್ಲಿ ಹೋರಾಟ ಮಾಡ್ತಾರೆ. ನಮಗೆ ಯಾವ ರೀತಿ ಕಾವಲು ದೇವದೂತರಿದ್ದಾರೋ, ಮಿಕೇಲ್ ದೇವದೂತರ ಸೈನ್ಯ ಇದೆಯೋ, ಅದೇ ರೀತಿ ಇವರ ಸೈನ್ಯವೂ ಕೂಡ ಇದೆ. ಅದೇ ಹೋರಾಟ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಹೇಳ್ತಾ ಇದ್ದಾರೆ, ವಾಕ್ಯ ಹೇಳ್ತಾ ಇದ್ದಾರೆ ನೋಡಿ, ವಿವೇಚನೆ ಮಾಡಿ ನಾನು ಅಶುದ್ಧವೆಂದು ನಿರ್ಣಯಿಸಿರುವ ಯಾವುದನ್ನು ನೀನು, ಯಾವ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಂದ ನೀನು ಆಗಬಾರದು, ಅಂದ್ರೆ ಹೇಯನಾಗಬಾರದು. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ಬೇರೆ ಕಡೆ ಎಲ್ಲಾದ್ರೂ ಬದಲಾಗಿದೆಯಾ, ಅಥವಾ ದೇವರು ಹೊಸ ಒಡಂಬಡಿಕೆಯನ್ನು ಬದಲಾಯಿಸಿದಾರ ಅಂತ ನಾನು ನೋಡ್ತಾ ಹೋದ್ರೆ, ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ. ಆಗ ನಮ್ಗೆ ಇನ್ನೂ ಅರಿವಾಗುತ್ತೆ, ಇಲ್ಲ, ಈ ದೇವರ ಜೀವವುಳ್ಳ ವಾಕ್ಯಗಳು ಪ್ರಾರಂಭದಲ್ಲಿ ಏನ್ ಬರ್ದಿದಾರೋ ಅದು ಇವತ್ತಿಗೂ ಎಲ್ಲೂ ಬದಲಾಗ್ಲಿಲ್ಲ, ಯಾರೂ ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಬದಲಾವಣೆ ಹೇಗಾಗ್ತಾ ಇದೆ? ಬದಲಾವಣೆ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಆ ಬದಲಾವಣೆ ಬೋಧಕರು ಮಾಡ್ತಾ ಇದ್ದಾರೆ. ಆ ಬದಲಾವಣೆಯನ್ನ ಯಾಜಕರು ಮಾಡ್ತಾ ಇದ್ದಾರೆ. ಆ ಬದಲಾವಣೆಯನ್ನ ಕೆಲವು ವ್ಯಕ್ತಿಗಳು, ವಿಶ್ವಾಸಿಗಳು ಮಾಡ್ಕೊಳ್ತಾ ಇದ್ದಾರೆ. ತಮಗೆ ಇಷ್ಟ ಬಂದ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಯಾಜಕ ಕಾಂಡ 20ನೇ ಅಧ್ಯಾಯ ವಾಕ್ಯ 25ರಲ್ಲಿ ಹೇಳ್ತಾರೆ, ನಾನು ನಿರ್ಣಯಿಸಿದ ಆ ವಾಕ್ಯಗಳು. ಅದೇ ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನಗಳನ್ನಾಗಲಿ ರದ್ದು ಮಾಡಲು ನಾನು ಬಂದೆನೆಂದು ತಿಳಿಯಬೇಡಿ. ಅದು ರದ್ದು ಮಾಡಲು ಅಲ್ಲ, ಅವುಗಳನ್ನ ಸಿದ್ಧಿಗೆ ತರುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ಸಿದ್ಧಿಗೆ ತರುವುದಕ್ಕಾಗಿ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಮೋಶೆಯ ಧರ್ಮಶಾಸ್ತ್ರ. ಈಗ ಯಾಜಕ ಕಾಂಡ ಬರೆದಿರುವುದು ಮೋಶೆ. 5 ಗ್ರಂಥಗಳಲ್ಲಿ ಆದಿಕಾಂಡ, ವಿಮೋಚನ ಕಾಂಡ,
ಯಾಜಕ ಕಾಂಡ, ಸಂಖ್ಯಾಕಾಂಡ, ಧರ್ಮೋಪದೇಶ ಕಾಂಡ, ಈ 5 ಗ್ರಂಥಗಳನ್ನ ಬರೆದಿದ್ದು ಮೋಶೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ, ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದ್ದಾರೆ, ಮೋಶೆ ಬರೆದ ಯಾಜಕ ಕಾಂಡ 20ನೇ ಅಧ್ಯಾಯ ವಾಕ್ಯ 25 ಹಾಗೂ 26ರಲ್ಲಿರುವ ವಾಕ್ಯವನ್ನ ರದ್ದು ಮಾಡಲಿಕ್ಕೆ ನಾನು ಬಂದೆನೆಂದು ಭಾವಿಸಬೇಡಿ, ಅವುಗಳನ್ನು ನಾನು ಸಿದ್ಧಿಗೆ ತರುವುದಕ್ಕಾಗಿ ನಾನು ಬಂದಿದ್ದೇನೆ. ಆ ವಾಕ್ಯ ಹಿಡಿದು ಹೇಳ್ತಾ ಇದ್ದಾರೆ, ಆ ವಾಕ್ಯಕ್ಕೆ ಬಲವನ್ನು ತುಂಬುತ್ತಾ ಇದ್ದಾರೆ. ಆ ವಾಕ್ಯವನ್ನ ರದ್ದು ಮಾಡಲಿಕ್ಕೆ ನಾನು ಬಂದೆನೆಂದು ನೀವು ಭಾವಿಸಬೇಡಿ. ಅದೇ ವಾಕ್ಯವನ್ನ ಯೇಸು ಸ್ವಾಮಿ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ವಾಕ್ಯ 18-19 ಹೇಳ್ತಾರೆ. 18-19 ಹೇಳ್ತಾರೆ, ಯಾರಾದರೂ ಬದಲಾವಣೆ ಮಾಡಿದ್ದೇ ಆದರೆ ಅವರಿಗೆ ಜೀವಬಾಧ್ಯಸ್ಥರ ಪುಸ್ತಕದಲ್ಲಿ ಜಾಗ ಇಲ್ಲ, ಸ್ವರ್ಗದಲ್ಲಿ ಜಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಸೈತನ ಹೋರಾಟ ಒಂದೇ, ನಮ್ಮಲ್ಲಿರುವ ಆಸ್ತಿ ತೆಗೆಯೋದಲ್ಲ, ನಮ್ಮ ಪ್ರಾಣ ತೆಗೆಯೋದಲ್ಲ, ಅಥವಾ ನಮ್ಮಲ್ಲಿರುವಂತಹ ಸುಖ ಶಾಂತಿ ನೆಮ್ಮದಿ ತೆಗೆಯೋದು ಅವನಿಗೆ ಮುಖ್ಯ ಅಲ್ಲ. ಅವನಿಗೆ ಮುಖ್ಯವಾಗಿರೋದು ಒಂದೇ ಒಂದು, ಆತ್ಮ ತೆಗಿಬೇಕು, ಆತ್ಮ ನಾಶ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ನೋಡಿ, ನಾವು ಸೇವಿಸುವ ಆಹಾರ, ತುಂಬಾ ಜನ ಹೇಳ್ತಾರೆ ಬಾಯಿ ಒಳಗಡೆ ಹೋಗೋದು ನಮ್ಮನ್ನ ಅಶುದ್ಧ ಮಾಡೋದಿಲ್ಲ ಅಂತ. ಅವರ ಆಲೋಚನೆ ಅದನ್ನೇ. ಬಾಯಿ ಒಳಗಡೆ ಹೋಗುವ ಯಾವುದೇ ಆಹಾರ ನಮ್ಮನ್ನು ಅಶುದ್ಧ ಮಾಡೋದಿಲ್ಲ. ಅದು 100% ಸತ್ಯ, 100% ಸತ್ಯ. ಪ್ರೈಸ್ ದಿ ಲಾರ್ಡ್. ಹೇಗೆ ಅಂತ ಹೇಳಿದ್ರೆ, ಬಾಯಿ ಒಳಗಡೆ ಹೋಗುವ ಆಹಾರ ನಮ್ಮ ಶರೀರವನ್ನ ಎಂದಿಗೂ ಹಾಳು ಮಾಡೋದಿಲ್ಲ, ಎಂದಿಗೂ ಅದು ನಾಶ ಮಾಡೋದಿಲ್ಲ, ಆದರೆ ಅದು ಆತ್ಮವನ್ನು ನಾಶ ಮಾಡುತ್ತೆ. ದೇವರು ನಿರ್ಣಯಿಸಿರುವ ಯಾವುದೇ ಪ್ರಾಣಿ ಪಕ್ಷಿ ಇದು ಅಶುದ್ಧ ಅಂತ ಹೇಳಿದ ಮೇಲೆ ಅದನ್ನ ಇಲ್ಲ ಅದು ಬಾಯಿ ಒಳಗಡೆ ಹೋಗೋದು ಶರೀರ ನಮ್ಮನ್ನು ನಾಶ ಮಾಡೋದಿಲ್ಲ. ಹೌದು, ನಿಜ, ಅದು ನಾಶ ಮಾಡಲ್ಲ, ನಮ್ಮ ಶರೀರವನ್ನ ಅದು ಎಂದಿಗೂ ನಾಶ ಮಾಡೋದಿಲ್ಲ, ಆದರೆ ಅದು ನಮ್ಮ ಆತ್ಮವನ್ನು ನಾಶ ಮಾಡುತ್ತೆ. ಇದು ಎಚ್ಚರಿಕೆಯಾಗಿರಲಿ. ನಮ್ಮ ಶರೀರವನ್ನ ನಾಶ ಅದು ಮಾಡೋದಿಲ್ಲ, ಆದರೆ ನಮ್ಮ ಆತ್ಮವನ್ನು ಅದು ನಾಶ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ಯೋಹಾನನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ, ಯೋಹಾನನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 47 ಹಾಗೂ 48. ನೋಡಿ, ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಯಾವನಾದರೂ ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದೆ ಹೋದರೆ ಅಂಥವನಿಗೆ ತೀರ್ಪು ಕೊಡುವವನು ನಾನಲ್ಲ, ನಾನು ಬಂದದ್ದು ಲೋಕದ ಉದ್ಧಾರಕ್ಕಾಗಿ, ತೀರ್ಪು ಕೊಡುವುದಕ್ಕಾಗಿ ಅಲ್ಲ. ಹಾಗಾದ್ರೆ ತೀರ್ಪು ಎಲ್ಲಿ ಯಾರು ಕೊಡ್ತಾರೆ? ತೀರ್ಪು ಯಾರು ಕೊಡ್ತಾರೆ ಅಂತ ಹೇಳಿದ್ರೆ, ನನ್ನನ್ನು ನಿರಾಕರಿಸಿ ನನ್ನ ಮಾತುಗಳನ್ನು ಅಂಗೀಕರಿಸದೆ ಹೋದವನಿಗೆ ತೀರ್ಪು ಕೊಡುವಂಥದ್ದು ಒಂದು ಇದೆ. ಅದು ಯಾವುದೆಂದರೆ, ನಾನು ಆಡಿದ ಮಾತೆ ಅಂತಿಮ ದಿನದಂದು ಅದೇ ಅವನಿಗೆ ತೀರ್ಪು ಕೊಡುವುದು, ಅದೇ ಅವನಿಗೆ ತೀರ್ಪು ಕೊಡುತ್ತೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಮುಂದುವರಿಸಿ ಹೇಳ್ತಾರೆ, ಈ ಮಾತುಗಳನ್ನು ನಾನು ಆಡ್ತಾ ಇಲ್ಲ, ಈ ಮಾತುಗಳ ಯಾವುದೇ ಮಾತನ್ನು ನಾನು ಆಡ್ತಾ ಇಲ್ಲ, ನನ್ನ ತಂದೆ ಏನ್ ಹೇಳ್ತಾ ಇದ್ದಾರೋ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ಈಗ ಈ 3 ವಾಕ್ಯಗಳನ್ನು ನಾವು ನೋಡ್ತಾ ಹೋದ್ರೆ, ಯಾಜಕ ಕಾಂಡ 20ನೇ ಅಧ್ಯಾಯ ವಾಕ್ಯ 25 ಹಾಗೂ ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 17 ಹಾಗೂ ಯೋಹಾನನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 47, 48, 49 ಈ 3 ವಾಕ್ಯಗಳನ್ನ ನಾವು ಧ್ಯಾನಿಸ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ನಾವು ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲೋ ಒಂದ್ ಕಡೆ ತಪ್ಪು ಮಾಡ್ತಾ ಇದೀವಿ. ಪ್ರೈಸ್ ದಿ ಲಾರ್ಡ್. ನೋಡಿ, ಲೂಕನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ ಇಲ್ಲಿ ಯೇಸು ಸ್ವಾಮಿಗೆ ಒಂದು ಘಟನೆ ನಡೆಯುತ್ತೆ. 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಗೆ ಒಂದು ಘಟನೆ ನಡೆಯುತ್ತೆ. 4ನೇ ಅಧ್ಯಾಯ 3ನೇ ವಾಕ್ಯ. ಅಲ್ಲಿ ಹೇಳ್ತಾರೆ,
ನೀನು ದೇವರ ಪುತ್ರ ಎಂಬುದು ಸತ್ಯವಾದರೆ ಈ ಕಲ್ಲಿಗೆ ರೊಟ್ಟಿ ಆಗೆಂದು ಆಜ್ಞೆ ಮಾಡು. ರೊಟ್ಟಿ ಆಗು ಎಂದು ಆಜ್ಞೆ ಮಾಡು. ಸೈತಾನನು ಕೊಡುವಂತಹ ಶೋಧನೆಗಳಿವಲ್ಲ, ಸೈತಾನನು ನಮ್ಮನ್ನ ದಾರಿ ತಪ್ಪಿಸುವಂಥದ್ದು. ಯಾಕೆ ಯೇಸು ಸ್ವಾಮಿಗೆ ಆಗ್ತಾ ಇರ್ಲಿಲ್ವ ಹೇಳಕ್ಕೆ? ಖಂಡಿತವಾಗ್ಲೂ ಆಗ್ತಾ ಇತ್ತು. ಪ್ರೈಸಲ್ಲ. ಆದ್ರೆ ಕಲ್ಲನ್ನ ತಿನ್ನೋದಕ್ಕೋಸ್ಕರ ದೇವರೆಲ್ಲೂ ಬರ್ದಿಟ್ಟಿಲ್ಲ, ನೀನು ಕಲ್ಲು ತಿನ್ಬೇಕು ಅಂತ ಎಲ್ಲೂ ಬರ್ದಿಟ್ಟಿಲ್ಲ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ. ಇದೇ ಒಂದು ಶೋಧನೆ ಪೇತ್ರನಿಗೂ ಕೂಡ ನಾವು ನೋಡಬಹುದು. ಪೇತ್ರನಿಗೂ ಕೂಡ ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅಲ್ಲೂ ಕೂಡ ಪೇತ್ರನಿಗೆ ಒಂದು ಶೋಧನೆ. ಪೇತ್ರ ತಿನ್ಬೋದಿತ್ತು. ಪ್ರೈಸ್ ದಿ ಲಾರ್ಡ್. ಆತನಿಗೆ ಹಸಿವಾಗಿತ್ತು, ಬಹಳ ಹಸಿವಾಗಿತ್ತಂತೆ. ಅದೇ ಲೂಕನ ಬರೆದ ಶುಭ ಸಂದೇಶ 4ನೇ ಅಧ್ಯಾಯ 3ನೇ ವಾಕ್ಯದ ಅಲ್ಲೂ ಕೂಡ ಯೇಸು ಸ್ವಾಮಿಗೆ ಹಸಿವಾಗಿತ್ತು. ಇಲ್ಲೂ ಕೂಡ ಪೇತ್ರನಿಗೆ ಹಸಿವಾಗಿತ್ತು. ಇಲ್ಲಿ ಒಂದು ವಿಷಯ ನಾವು ತಿಳ್ಕೊಳ್ಬೇಕು. ಪೇತ್ರನಿಗೇನು ಅರಿವಿರ್ಲಿಲ್ವಾ? ಅರಿವಿತ್ತು. ಪೇತ್ರನಿಗೇನು ಜ್ಞಾನ ಇರಲಿಲ್ವಾ? ಜ್ಞಾನ ಇತ್ತು. ಎಲ್ಲ ಇತ್ತು. ನೋಡಿ, ಇಲ್ಲೊಂದು ವಾಕ್ಯವನ್ನು ನಾವು ನೋಡಬಹುದು. 11ನೇ ವಾಕ್ಯ ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. ಸ್ವರ್ಗದ ಬಾಗಿಲು ತೆರೆಯಿತು, ದೊಡ್ಡ ದುಪ್ಪಟ್ಟಿಯಂತಹ ವಸ್ತುವೊಂದು ಇಳಿದು ಬರುತ್ತಿತ್ತು. ಅದರ 4 ಮೂಲೆಗಳನ್ನು ಹಿಡಿದು ಭೂಮಿಯ ಮೇಲೆ ಅದನ್ನು ಇಳಿಯ ಬಿಡಲಾಯಿತು. ಅದರಲ್ಲಿ ಹರಿದಾಡುವ ಕ್ರಿಮಿಕೀಟಗಳು, ಹಾರಾಡುವ ಪಕ್ಷಿಗಳು ಮತ್ತು ಎಲ್ಲಾ ತರಹದ ಜಾತಿಯ ಪ್ರಾಣಿಗಳು ಇದ್ದವು. ಈಗ ಯಾಜಕ ಕಾಂಡಕ್ಕೆ ಹೋಗೋಣ. ಯಾಜಕ ಕಾಂಡ 20ನೇ ಅಧ್ಯಾಯ ವಾಕ್ಯ 25. ನೀವು ಶುದ್ಧಾಶುದ್ಧ ಜಂತುಗಳನ್ನು, ಪಕ್ಷಿಗಳನ್ನು ವಿವೇಚನೆ ಮಾಡಿ ನಾನು ಅಶುದ್ಧವೆಂದು ನಿರ್ಣಯಿಸಿರುವ ಯಾವ ಪ್ರಾಣಿ, ಪಕ್ಷಿ, ಕ್ರಿಮಿ ಕೀಟಗಳಿಂದಲೂ ನಿಮ್ಮನ್ನು ಹೇಯ ಮಾಡಿಕೊಳ್ಳಬಾರದು. ಒಮ್ಮೆ ಹೇಳಿದ್ರೆ ಮತ್ತೆ ಅದನ್ನು ಬದಲಾಯಿಸುವಂತಹ ಆ ಒಂದು ಕಾರ್ಯಕ್ಕೆ ನಾವು ಹೋಗಬಾರದು. ಪ್ರೈಸ್ ದಿ ಲಾರ್ಡ್. ಅದೇ ವಾಕ್ಯವನ್ನ ಇಲ್ಲಿ ಪೇತ್ರನಿಗೆ ಹೇಳ್ತಾರೆ. ಪೇತ್ರ ತಿನ್ಬೋದಾಗಿತ್ತು, ಪೇತ್ರ ದೇವರ ಮಾತನ್ನ ಮೀರ್ಬೋದಾಗಿತ್ತು. ಆದ್ರೆ ಪೇತ್ರನ ಮೇಲೆ ಒಂದು ಯೋಜನೆ ದೇವರಿಟ್ಟಿದ್ರು. ಪ್ರಭು ಯೇಸು ಕ್ರಿಸ್ತರು ಪೇತ್ರನ ಮೇಲೆ ಒಂದು ಯೋಜನೆಯನ್ನ ಇಟ್ಟಿದ್ರು. ಪ್ರೈಸ್ ದಿ ಲಾರ್ಡ್. ಯಾವುದು ಅಂತ ಹೇಳಿದ್ರೆ, ಮತ್ತಾಯನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೇಳ್ತಾರೆ, ಧರ್ಮಸಭೆಯನ್ನು ನಿನ್ನ ಮೇಲೆ ನಾನು ಕಟ್ತೀನಿ. ಇವತ್ತು ನಮ್ಮ ಮೇಲೂ ಕೂಡ ಒಂದೊಂದು ಯೋಜನೆ ದೇವರಿಟ್ಟಿದ್ದಾರೆ. ಪೇತ್ರನ ಮೇಲೆ ಯಾವ ರೀತಿ ಧರ್ಮಸಭೆ ಕಟ್ತೀನಿ ಅಂತ ಹೇಳಿದ್ರು, ಅದೇ ತರಹದ ಯೋಜನೆಗಳನ್ನ ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ. ನಾವು ಆ ಯೋಜನೆಗಳನ್ನ ಗೆಲ್ಲಲಿಕ್ಕಾಗ್ತಾ ಇಲ್ಲ, ಆ ಯೋಜನೆಗಳಂತೆ ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಪ್ರಮುಖವಾದ ಕಾರಣ ಏನು ಅಂತ ಹೇಳಿದ್ರೆ, ದೇವರ ಮಾತನ್ನ ಮೀರುವುದು. ದೇವರು ಏನ್ ಹೇಳಿದರೋ ಅದನ್ನ ನಾವು ಕೇಳ್ತಾ ಇಲ್ಲ. ಯಾರೋ ಒಬ್ಬರು ಬೋಧಕರು ಹೇಳಿದ್ರು, ಯಾರೋ ಒಬ್ಬ ಯಾಜಕರು ಹೇಳಿದ್ರು, ಯಾರೋ ಒಬ್ಬ ಬೋಧನೆ ಮಾಡಿದ್ರು, ಅದನ್ನ ನಾವು ನಂಬ್ತೀವಿ. ಮೂಗಿನಲ್ಲಿ ಉಸಿರಾಡುವ ಅಲ್ಪ ಪ್ರಾಣಿಯಾಗಿರುವಂತ ಮನುಷ್ಯನ ಮಾತುಗಳನ್ನು ನಾವು ನಂಬ್ತೀವಿ. ಆದರೆ ಅಳಿವೇ ಇಲ್ಲದ, ನಾಶವೇ ಆಗದ, ಭೂಮಿ ಆಕಾಶಗಳು ಉಳಿದಿರುವ ತನಕ ನಮ್ಮನ್ನ ನ್ಯಾಯ ತೀರ್ಪನ್ನ ಗೆಲ್ಲಿಸುವಂತಹ ಆ ಜೀವವುಳ್ಳ ವಾಕ್ಯಗಳಿಗೆ ನಾವು ಏನ್ ಮಾಡಲ್ಲ, ತಲೆಬಾಗೋದಿಲ್ಲ. ಆ ವಾಕ್ಯಗಳನ್ನು ನಾವು ಅನುಸರಿಸೋದಿಲ್ಲ. ಕಾರಣ ಇಷ್ಟೇ. ಕಾರಣ ಏನಂತ ಹೇಳಿದ್ರೆ, ಆ ವಾಕ್ಯಗಳನ್ನು ನಾವು ಕೇಳಿಸ್ಕೊಳ್ಳೋದಿಲ್ಲ. ಕೇಳಿಸ್ಕೊಂಡಾದ್ಮೇಲೆ ಅದಕ್ಕೆ ಆ ವಾಕ್ಯವನ್ನ ನಾವು ಧ್ಯಾನಿಸೋದಿಲ್ಲ. ಧ್ಯಾನಿಸಿದ ಮೇಲೆ ಅದರಂತೆ ನಾವು ನಡೆಯೋದಿಲ್ಲ. ನಮಗೆಲ್ಲ ಅರ್ಜೆಂಟ್ ಆಗ್ಬೇಕಾಗೇನೆ. ಬ್ರದರ್,
ಪ್ರೇಯರ್ ಮಾಡಿ, ನಮ್ಗೆ ಇದಕ್ಕೋಸ್ಕರ ಪ್ರೇಯರ್ ಮಾಡಿ ಬ್ರದರ್, ಅದಕ್ಕೋಸ್ಕರ ಪ್ರೇಯರ್ ಮಾಡಿ, ಹಿಂಗ್ ಮಾಡಿ ಹಂಗ್ ಮಾಡಿ. 2-3 ದಿನ ಆದ್ಮೇಲೆ, ಏನ್ ಬ್ರದರ್ ಪ್ರೇಯರ್ ಮಾಡಕ್ ಕೇಳದೆ, ಪ್ರೇಯರ್ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಯಾವುದು ನಡೆದಿಲ್ಲ ಬ್ರದರ್. ನಾವು ಯಾವ ಕಾರ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಕ್ ಹೇಳಿದ್ನೋ ಅದು ಯಾವುದು ನಡೆದಿಲ್ಲ ಬ್ರದರ್. ನೋಡಿ, ಹಾಗೆ ದಿನದಿಂದ ದಿನಕ್ಕೆ ದಿನಗಳು ಹೇಗೆ ಬದಲಾಗುತ್ತೋ, ಗಂಟೆಗಳು ಹೇಗೆ ಬದಲಾಗ್ತಾ ಇದೆಯೋ ಅದೇ ತರ ಅದ್ಭುತಗಳನ್ನು ನಾವು ಎದುರು ನೋಡ್ತಾ ಇದ್ದೀವಿ. ಅದೇ ತರ ಅದ್ಭುತಗಳು. ಬೋಧಕರು ತಲೆ ಮೇಲೆ ಕೈ ಇಟ್ರೆ ಅವ್ರಿಗೆ ಸೌಖ್ಯ ಆಗ್ಬೇಕು, ಇಲ್ಲಾಂದ್ರೆ ಅವ್ರು ನಂಬೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಈ ದಿನಗಳಲ್ಲಿ ನಾವು ಬಹಳ ಬಹಳ ಗಂಭೀರವಾಗಿರಬೇಕು. ಯಾಕೆಂದ್ರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಸೈತಾನನು ಕೂಡ ಅವನ ವಾಕ್ಯಗಳನ್ನು ಸೇರಿಸ್ತಾ ಇರ್ತಾನೆ. ಇಲ್ಲಿ ಈಗ ಯಾಜಕ ಕಾಂಡ 20ನೇ ಅಧ್ಯಾಯ ವಾಕ್ಯ 25ರಲ್ಲಿ ಹೇಳ್ತಾರೆ, ನಾನು ನಿರ್ಣಯಿಸಿದ. ಆ ವಾಕ್ಯ ಇರೋದಂಗೇನೆ, ನಾನು ನಿರ್ಣಯಿಸಿದ. ಅದರ ಅರ್ಥ ನಾನು ನಿರ್ಧಾರ ಮಾಡಿ ಬೇಡ ಎಂದು ಹೇಳಿದ್ದನ್ನ ನೀವು ಮಾಡಬಾರದು. ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 17ರಲ್ಲಿ ಪ್ರಭು ಯೇಸು ಕ್ರಿಸ್ತರು ಅದೇ ಹೇಳ್ತಾರೆ, ನಾನು ಮೋಶೆಯ ಧರ್ಮಶಾಸ್ತ್ರ ಹಳೆ ಒಡಂಬಡಿಕೆ ಯಾವ ವಾಕ್ಯವನ್ನು ನಾನು ರದ್ದು ಮಾಡಲಿಕ್ಕೆ ನಾನು ಬಂದಿಲ್ಲ, ಅದನ್ನು ಸಿದ್ಧಿಗೆ ತರಲಿಕ್ಕೆ. ಯೇಸು ಸ್ವಾಮಿ ಯೋಹಾನನ ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 47, 48, 49ರಲ್ಲಿ ಹೇಳ್ತಾರೆ, ಈ ವಾಕ್ಯ ನಮಗೆ ತುಂಬಾ ಮುಖ್ಯ. ಆದ್ರೆ ಸೈತಾನ ಏನ್ ಮಾಡ್ತಾನಂದ್ರೆ ಎಲ್ಲ ವಾಕ್ಯಗಳನ್ನ ಮುಚ್ಚಿಡ್ತಾನೆ. ಅಯ್ಯೋ, ಈ ವಾಕ್ಯ ಏನಾದ್ರು ಕಿವಿ ಕೇಳಿಸ್ಕೊಂಡ್ರೆ ಅಯ್ಯೋ ಅವರ ಆತ್ಮ ಬಲ ಆಗೋಗುತ್ತೆ. ಅವರು ಪಾಪ ಮಾಡೋದಿಲ್ಲ. ಪಾಪ ಮಾಡದೆ ಹೋದ್ರೆ ಅವರು ಪರಿಶುದ್ಧರಾಗಿರ್ತಾರೆ. ಪರಿಶುದ್ಧರಾದ್ರೆ ಅವರನ್ನ ಮುಟ್ಲಿಕ್ಕೆ ಸಾಧ್ಯವಿಲ್ಲ, ಅವರ ಕುಟುಂಬವನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಅವರ ಮಕ್ಕಳನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ದೇವರ ಆ ಪ್ರಸನ್ನತೆ ಅವರಲ್ಲಿ ನೆಲೆಸುತ್ತೆ. ಆಮೇಲೆ ದೇವರ ಪ್ರಸನ್ನತೆ ಪ್ರತಿಯೊಬ್ಬರಲ್ಲಿ ನೆಲೆಸುತ್ತೆ. ಅವ್ರನ್ನ ಮುಟ್ಟಕ್ಕಾಗೋದಿಲ್ಲ. ಏಕೆಂದರೆ ಅವರ ಪ್ರಭುವಿನ ಜೀವವುಳ್ಳ ವಾಕ್ಯಗಳೇ ಈ ಕುಟುಂಬಕ್ಕೆ ರಕ್ಷಣೆ. ಅದಕ್ಕೋಸ್ಕರ ಕುಟುಂಬದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳನ್ನ ಓದ್ರಿ ಅಂತ ಹೇಳೋದು. ನಾವೇನ್ ಮಾಡ್ತೀವಿ, ಯಾರೋ ಒಬ್ಬ ಬೋಧಕರು ಬೋಧಿಸ್ತಾ ಇರ್ತಾರೆ, ಆ ಬೋಧನೆ ವಿಡಿಯೋ ಹಾಕೊಂಡು ನೋಡ್ತಾ ಇರ್ತೀವಿ, ಅವ್ರನ್ನ ನಾವು ಜಾಸ್ತಿ ನಂಬ್ತಾ ಇರ್ತೀವಿ. ನನ್ನ ಹತ್ರ ತುಂಬಾ ಜನ ಹೇಳಿದ್ದಾರೆ, ಬ್ರದರ್ ಇವರು ಏನ್ ಸಂದೇಶ ಕೊಡ್ತಾರೆ ಗೊತ್ತಾ, ಅವರ ಸಂದೇಶಗಳನ್ನ ನಾವು ಕುತ್ಕೊಂಡು ಕೇಳಿಸ್ಕೊಳ್ಬೇಕಾದ್ರೆ ಆಗ ನಮಗೆ ಗೊತ್ತಾಗುತ್ತೆ ಯಾಕೆ ಈ ಜನರಿಗೆ ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ, ಆ ಬೋಧಕರು ಬೋಧಿಸುವಂತ ಬೋಧನೆಗಳು ಹೆಂಗಿರುತ್ತೆ ಗೊತ್ತಾ. ನೀವು ಪ್ರಾರ್ಥನೆ ಮಾಡಿ, ಜಾಸ್ತಿ ಜಪಸ್ಸರ ಮಾಡಿ, ಪರಲೋಕದಲ್ಲಿ ಒಂದು ಕಿಟಕಿ ಇದೆ, ಆ ಕಿಟಕಿಯನ್ನ ತೆಗೆಯುವವರು ಮಾತೆ ಮರಿಯಮ್ಮನವರು. ಅಲ್ಲಿ ನೀನು ಏನೇ ಪಾಪ ಮಾಡಿದ್ರು ಮಾತೆ ಮರಿಯಮ್ಮನವರು ನಿನ್ನ ಪರಲೋಕದ ಒಳಗಡೆ ಸೇರಿಸ್ಕೊಳ್ತಾರೆ ಅಂತ ಹೇಳಿ ಅಲ್ಲಿ ಒಂದು ತಪ್ಪು ಭಾವನೆಗಳನ್ನ ನೀಡ್ತಾ ಹೋಗ್ತಾರೆ. ಆ ತಪ್ಪು ಸಂದೇಶಗಳನ್ನ ಕೊಡಬೇಕಾದ್ರೆ ಜನರಿಗೆ ಒಂದು ರೀತಿಯಾದ ಖುಷಿ, ಒಂದು ರೀತಿಯಾದ ಆನಂದ. ಅವರ ಹೃದಯ ಈಗ ಒಂದು ವಾಕ್ಯವನ್ನ ಕೇಳಿಸ್ಕೊಳ್ಬೇಕಾದ್ರೆ ಆ ವಾಕ್ಯದಲ್ಲಿ ಅವ್ರಿಗೆ ಏನೋ ಒಂದು ಸಂತೋಷ ಆಯ್ತು ಅಂತ ಹೇಳಿದ್ರೆ ಓಕೆ, ಆ ಹೃದಯ ಅಕ್ಸೆಪ್ಟ್ ಆಗ್ತಾ ಇದೆ. ಅಥವಾ ಆ ವಾಕ್ಯ ದೇವರ ಜೀವವುಳ್ಳ ವಾಕ್ಯ ನಮಗೆ ಒಂದು ರೀತಿಯಾಗಿ ಹಿಂಸೆ ಆಗ್ತಾ ಇದೆ, ಅದು ಕೇಳಿಸ್ಕೊಳಕ್ಕಾಗ್ತಲ್ಲ, ಏನೋ ಒಂಥರ ತಳಮಳ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ವಾಕ್ಯ ನಮ್ಮನ್ನ ಸರಿಪಡಿಸ್ತಾ ಇದೆ. ನಾವೆಲ್ಲೋ ಅಡ್ಡ ಮಾರ್ಗದಲ್ಲಿ ಇದ್ದೀವಿ, ಎಲ್ಲೋ ದಾರಿ ತಪ್ಪಿ ಹೋಗ್ತಾ ಇದ್ದೀವಿ, ಆ ವಾಕ್ಯ ನಮ್ಮನ್ನ ಸರಿಪಡಿಸ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಒಂದು ನೆನಪಲ್ಲಿಟ್ಕೊಳ್ಳಿ, ಯಾವುದೇ ಬೋಧಕರ ಸಂದೇಶಗಳಾಗಿರ್ಬೋದು, ಯಾವುದೇ ಯಾಜಕರ ಸಂದೇಶಗಳಾಗಿರ್ಬೋದು, ನ್ಯಾಯ ತೀರ್ಪಿಗೆ ನಮ್ಮನ್ನ ಕರ್ಕೊಂಡು ಹೋಗೋದಿಲ್ಲ. ನ್ಯಾಯ ತೀರ್ಪನ್ನ ಗೆಲ್ಲಬೇಕು ನಾವು ಅಂತ ಹೇಳಿದ್ರೆ ಯೇಸು ಸ್ವಾಮಿ ನುಡಿದ ಹಾಗೆ ಯೋಹಾನನ ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 47, 48, 49 ಈ 3 ವಾಕ್ಯಗಳಿಗೆ ನಾವು ಬಹಳ ಗಂಭೀರವಾಗಿ ನಾವು ಧ್ಯಾನಿಸಬೇಕು. ಪ್ರೈಸ್ ದಿ ಲಾರ್ಡ್.
ಒಂದು ಯೋಹಾನ 4ನೇ ಅಧ್ಯಾಯ 4ನೇ ವಾಕ್ಯ 1-4 ತನಕ ಇರುವಂತಹ ಆ ವಾಕ್ಯಗಳನ್ನ ಯೋಹಾನರು ಮುಂಚಿತವಾಗಿ ಬರೆದಿಟ್ಟಿದ್ದಾರೆ. ಅಂತಿಮ ದಿನಗಳಲ್ಲಿ ಕುಚೋದ್ಯ ಬೋಧಕರು, ಕಳ್ಳ ಬೋಧಕರು ಹುಟ್ಕೊಳ್ತಾರೆ, ಕಳ್ಳ ಬೋಧಕರು ಬರ್ತಾರೆ, ಅವರು ನಮ್ಮನ್ನ ದಾರಿ ತಪ್ಪಿಸ್ತಾರೆ ಅಂತ. ಪ್ರೈಸ್ ದಿ ಲಾರ್ಡ್. ಹೌದು ಪ್ರಿಯರೇ, ಎಷ್ಟೋ ನಾವು ಆ ಸಂದೇಶಗಳನ್ನು ನಾವು ಕೇಳ್ತಾ ಇದ್ದೀವಿ, ಎಷ್ಟೋ ಒಂದು ಆ ಸ್ತುತಿ ಮಾಡೋದನ್ನ ನಾವು ಕೇಳ್ತಾ ಇದ್ದೀವಿ. ಹಳೆ ಒಡಂಬಡಿಕೆಯಲ್ಲಿ ಏನಿದೆಯೋ ಆ ರೀತಿಯಾಗಿ ಹಳೆ ಒಡಂಬಡಿಕೆಯಲ್ಲಿ ಬರೆದು ದೇವರು ನಿರ್ಣಯಿಸಿರುವ ಆ ಪದ ನೋಡಿ, ನಿರ್ಣಯಿಸಿರುವ, ನಾನು ನಿರ್ಣಯಿಸಿದ ಅಂದ್ರೆ ನಾನು ತೀರ್ಮಾನಕೊಂಡ ಯಾವ ವಾಕ್ಯವನ್ನ ನೀನೇನ್ ಮಾಡಬಾರ್ದು, ನೀನು ಅದನ್ನ ರದ್ದು ಮಾಡಬಾರ್ದು, ಅದನ್ನ ಬದಲಾಯಿಸಬಾರ್ದು. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ವಾಕ್ಯ 18-19 ಅದೇ ಹೇಳ್ತಾ ಇದ್ದಾರೆ. ಆ ರೀತಿ ಯಾರಾದ್ರೂ ಮಾಡಿದ್ದೆ ಆದ್ರೆ ಅವರು ದೇವರ ರಾಜ್ಯಕ್ಕೆ ಸೇರೋದಿಲ್ಲ ಎಂದು ಅಲ್ಲಿ ಬರೆದಿಟ್ಟಿದ್ದಾರೆ, ವಾಕ್ಯದಲ್ಲಿ ಬರೆದಿಟ್ಟಿದ್ದಾರೆ. ನೀವು ವಾಕ್ಯವನ್ನ ಓದ್ಬೋದು. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ವಾಕ್ಯ 18-19. ಪ್ರೈಸ್ ದಿ ಲಾರ್ಡ್. ಅನೇಕ ಬೋಧಕರು ನಮಗಿಂತ ಮುಂಚೆನೂ ಇದ್ರು. ಅವರು ಯಾವ ರೀತಿ ಬೋಧಿಸಿದ್ರು ಅದಕ್ಕೆ ತಕ್ಕ ಪ್ರತಿಫಲವನ್ನು ಅವ್ರು ತಗೊಳ್ತಾರೆ, ದೇವರು ಅವರಿಗೆ ಕೊಡ್ತಾರೆ. ಆದ್ರೆ ನಮಗೂ ಕೂಡ ಪ್ರೈಸ್ ದಿ ಲಾರ್ಡ್, ನಮಗೂ ಕೂಡ ಈಗ ನಾವ್ ಏನ್ ಬೋಧಿಸ್ತಾ ಇದೀವೋ ಅಥವಾ ನಾವ್ ಏನ್ ಕೇಳಿಸ್ಕೊಳ್ತಾ ಇದೀವೋ ಎಲ್ಲದಕ್ಕೂ ದೇವರು ಲೆಕ್ಕ ಕೇಳ್ತಾರೆ. ಅದಕ್ಕೋಸ್ಕರ ಯಾಕೋಬ ಬರೀತಾರೆ ಏನಂತ, ಯಾಕೋಬ ಹೇಳ್ತಾರೆ 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ, 3ನೇ ಅಧ್ಯಾಯ ವಾಕ್ಯ 1ರಲ್ಲಿ, ಎಲ್ಲರೂ ಬೋಧಕರಾಗಲು ಆತುರ ಪಡಬೇಡಿ, ಬೋಧಕರಾದ ನಾವು ಇತರರಿಗಿಂತಲೂ ತೀವ್ರವಾದ ನ್ಯಾಯ ವಿಚಾರಣೆಗೆ ಗುರಿಯಾಗಬೇಕಾಗುತ್ತೆ. ಈ ದಿನಗಳಲ್ಲಿ ಆತ್ಮದ ಬಗ್ಗೆ ಯಾರು ಎಚ್ಚರಿಕೆ ವಹಿಸ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಹೇಳಿದ್ರು, ಹಳೆ ಒಡಂಬಡಿಕೆ ಅಂದ್ರೆ ಮೋಶೆಯ ಧರ್ಮಶಾಸ್ತ್ರವನ್ನ ನಾನು ರದ್ದು ಮಾಡಲಿಕ್ಕೆ ಬಂದದಲ್ಲ, ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರವೇ, ಮೋಶೆಯ ಧರ್ಮಶಾಸ್ತ್ರದಲ್ಲಿ ಏನು ಬರೆದಿದೆಯೋ ಈ ಬೈಬಲ್ ಅಲ್ಲಿ ಅದೇ ನ್ಯಾಯ ತೀರ್ಪಿನ ದಿನ ನಾವು ಲೆಕ್ಕ ಕೇಳೋದು. ರೋಮನರಿಗೆ ಬರೆದ ಪತ್ರ ನೋಡಿ, ಇನ್ನೂ ಸ್ಪಷ್ಟವಾಗಿ ನಾವು ನೋಡ್ತೀವಿ. ರೋಮನರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರು ಬರೀತಾರೆ, ರೋಮನರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 12. ರೋಮನರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 12ರಲ್ಲಿ ನಾವು ನೋಡ್ತೀವಿ, ಮೋಶೆಯ ಧರ್ಮಶಾಸ್ತ್ರದ ಅರಿವಿಲ್ಲದೆ ಪಾಪ ಮಾಡುವವರು ಆ ಧರ್ಮಶಾಸ್ತ್ರದ ತೀರ್ಪಿಗೆ ಒಳಗಾಗದೆಯೇ ನಾಶವಾಗುತ್ತಾರೆ. ಹೌದು, ಬೇರೆ ಜನರಿಗೆ, ಅನ್ಯ ಜನರಿಗೆ ಮೋಶೆಯ ಧರ್ಮಶಾಸ್ತ್ರ ಗೊತ್ತಿಲ್ಲ, ಆದ್ರೆ ಕ್ರೈಸ್ತರಾದ ನಮಗ್ ಗೊತ್ತಿದೆ. ಆಗ ನಾವು ಯಾರಿಗೂ ಏನು ಹೇಳಕ್ಕಾಗಲ್ಲ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಯಾರಿಗೂ ಹೇಳಕ್ಕಾಗಲ್ಲ, ತಂದೆಗೆ ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ, ಮಗ ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ, ಬೇರೆಯವ್ರಿಗೆ ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕೆ? ಕಂಡುಹಿಡಿಬೇಕು. ಎಲ್ಲ ಜ್ಞಾನವನ್ನು ದೇವ್ರು ಕೊಟ್ಟಿದ್ದಾರೆ. ತಿನ್ಲಿಕ್ಕೂ ಅರಿವಿದೆ, ಕುಡಿಲಿಕ್ಕೂ ಅರಿವಿದೆ, ಏನ್ ತಿನ್ಬೇಕು, ಯಾವ ರೀತಿ ಆ ತಿಂದಿರುವ ಆಹಾರವನ್ನ ಯಾವ ರೀತಿ ಡೈಜೆಷನ್ ಮಾಡ್ಕೊಳ್ಬೇಕು, ಏನ್ ನೋಡ್ಬೇಕು, ಏನ್ ನೋಡಬಾರ್ದು, ನಮ್ಮ ಸಂತೋಷಕ್ಕೆ ಏನೇನ್ ಬೇಕು ಎಲ್ಲವನ್ನ ಆಲೋಚನೆ ಜ್ಞಾನದ ಮುಖಾಂತರ ನಾವು ಏನ್ ಮಾಡ್ತೀವಿ, ಅದರಂತೆಯೇ ನಾವು ನಡ್ಕೊಳ್ತೀವಿ. ಪ್ರೈಸ್ ದಿ ಲಾರ್ಡ್. ಆದ್ರೆ ಆತ್ಮದ ವಿಷಯದಲ್ಲಿ ಮಾತ್ರ ಏನ್ ಮಾಡಲ್ಲ, ಎಚ್ಚರಿಕೆ ವಹಿಸೋದಿಲ್ಲ. ಮೋಶೆಯ ಧರ್ಮಶಾಸ್ತ್ರದ ಅರಿವಿಲ್ಲದೆ ಪಾಪ ಮಾಡುವವರು ಆ ಶಾಸ್ತ್ರದ ತೀರ್ಪಿಗೆ ಒಳಗಾಗದೆಯೇ ಅವರು ನಾಶವಾಗುತ್ತಾರೆ. ಆ ಧರ್ಮಶಾಸ್ತ್ರದ ಅರಿವಿದ್ದು ಪಾಪ ಮಾಡುವವರು ಆ ಶಾಸ್ತ್ರದ ತೀರ್ಪಿಗೆ ಗುರಿಯಾಗುತ್ತಾರೆ. ಪ್ರೈಸ್ ದಿ ಲಾರ್ಡ್. ಈಗ ಬೈಬಲ್ ಹಳೆ ಒಡಂಬಡಿಕೆಯಲ್ಲಿರುವಂತಹ ಒಂದು ವಾಕ್ಯವನ್ನ, ಯಾವುದೋ ಒಂದು ವಾಕ್ಯ ಇರ್ಬೋದು, ಓಕೆ, ಆ ಒಂದು ವಾಕ್ಯವನ್ನ ನಾವೇನಾದ್ರೂ ತಿದ್ದುಪಡಿ ಮಾಡಿದ್ದೇ ಆದ್ರೆ, ನನಗೆ ಅದಿಷ್ಟ ಆಯ್ತು, ನಾನು ಹಿಂಗೆ ಇರಬೇಕು, ಓಕೆ, ನನಗೆ ಇಷ್ಟ ಆಯ್ತು ಅಂತ ಏನಾದ್ರೂ ನಾವು ತಿದ್ದುಪಡಿ ಮಾಡಿದ್ದೇ ಆದ್ರೆ ಸ್ವಲ್ಪ ಯೋಚನೆ ಮಾಡಿ. ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಎಲ್ಲ ಆಶೀರ್ವಾದಗಳು ತಿದ್ದುಪಡಿ ಆಗುತ್ತೆ, ಎಲ್ಲ ಶಾಪಗಳು ತಿದ್ದುಪಡಿ ಆಗ್ಬಿಡುತ್ತೆ. ಅದಕ್ಕೆ ಬೆಲೆನೇ ಇಲ್ದಿರಂಗ ಆಗ್ಬಿಡುತ್ತೆ. ಈ ಬೆಲೆ, ದೇವರ ವಾಕ್ಯಕ್ಕೆ
ವಿರುದ್ಧವಾಗಿ ಜೀವಿಸುವಂತೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವಂತೆ ಪ್ರಚೋದಿಸೋದು ಯಾರು ಅಂತ ಹೇಳಿದ್ರೆ ಸೈತಾನ. ಅದಕ್ಕೆ ನಾವು ಅವಕಾಶ ಕೊಡಬಾರದು. ಯಾರು ಏನೇ ಬೋಧಿಸ್ಲಿ, ಯಾರು ಏನೇ ತಿಳಿಸ್ಕೊಡ್ಲಿ, ಅವ್ರು ಎಷ್ಟೇ ದೊಡ್ಡ ಪ್ರವಾದಿ ಆಗಿರ್ಲಿ, ಎಷ್ಟೇ ದೊಡ್ಡ ಬೋಧಕರಾಗಿರ್ಲಿ, ಎಲ್ಲವನ್ನ ನಾವು ಏನ್ ಮಾಡಬೇಕು? ಆಲಿಸ್ಬೇಕು, ನಂತರ ಅದನ್ನ ಧ್ಯಾನಿಸ್ಬೇಕು, ನಂತರ ಮಾತ್ರ ನಾವು ಅದನ್ನ ಅಂಗೀಕಾರ ಮಾಡ್ಕೊಳ್ಬೇಕು. ಆದ್ರೆ ಬೈಬಲ್ ಹಂಗಲ್ಲ. ನೀನು ಓದುವಾಗಲೇ ಅದು ನಿನ್ನೊಂದಿಗೆ ಮಾತನಾಡುತ್ತೆ. ನೀನು ಅದ್ರ ಜೊತೆಲಿ ಗೆಳೆತನ ಮಾಡಿದ್ರೆ ಅದು ನಿನ್ನೊಂದಿಗೆ ಗೆಳೆತನ ಮಾಡುತ್ತೆ. ನೀನು ಅದನ್ನ ದೂರ ಇಟ್ರೆ ಅದು ಕೂಡ ನಿನ್ನ ದೂರ ಇಡುತ್ತೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಎಲ್ಲಿ ದೂರ ಇಡುತ್ತೆ ಅಂತ ಹೇಳಿದ್ರೆ, ಇವತ್ತು ನೀನು ಬೈಬಲ್ ಅನ್ನ ದೂರ ಇಟ್ಟಿದ್ದೆ ಆದ್ರೆ ನಾಳೆ ಬೈಬಲ್ ನಿನ್ನ ಹಾಗೂ ನಿನ್ನ ಕುಟುಂಬವನ್ನ ಪರಲೋಕದಿಂದಲೇ ದೂರ ಇಡುತ್ತೆ. ಇವತ್ತು ನಾವು ಮೋಶೆಯ ಧರ್ಮಶಾಸ್ತ್ರ ಅಥವಾ ಬೈಬಲ್ನ ನಾವು ದೂರ ಇಟ್ಟಿದ್ದೆ ಆದ್ರೆ, ನಮ್ಮ ಕುಟುಂಬದ ದೂರ ಇಟ್ಟಿದ್ದೆ ಆದ್ರೆ, ಬೈಬಲ್ ಕೂಡ ಏನ್ ಮಾಡುತ್ತೆ? ಪರಲೋಕದಿಂದ ನಮ್ಮನ್ನ ದೂರ ಇಡುತ್ತೆ. ಅದಕ್ಕೆ ಕೆಲವು ಬೋಧಕರು ಸೃಷ್ಟಿಯಾಗ್ತಾರೆ. ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಕ್ ಹೋಗ್ಬೇಡಿ, ನೀವು ಈ ತರ ಮಾಡಿ ದೇವರು ನಿಮಗೆ ಕ್ಷಮೆ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ನೀವು ಈ ತರ ಮಾಡಿ ನೀವು ಪರಲೋಕ ಸೇರ್ತೀರಾ. ಯಾರು ಹೇಳಿದ್ರು ಆ ತರ ಮಾಡಿ, ಈ ತರ ಮಾಡಿ ಅಂತ? ವಾಕ್ಯ ಸ್ಪಷ್ಟವಾಗಿದೆ. ನನ್ನ ವಾಕ್ಯಗಳನ್ನು ನೀವು ಒಂದನ್ನು ತಿದ್ದಬಾರದು, ಒಂದನ್ನು ಸೇರಿಸಬಾರದು, ಅದಕ್ಕೆ ವಿರುದ್ಧವಾಗಿಯೂ ನಡಿಲೂಬಾರದು. ನಮ್ಮ ಕುಟುಂಬ ಹಾಳಾಗೋಗ್ಲಿಕ್ಕೆ ಕಾರಣ ಏನು? ಅಥವಾ ನಾವು ಹಾಳಾಗೋಗ್ಲಿಕ್ಕೆ ಕಾರಣ ಏನು? ನಮ್ಮನ್ನು ನೋಡಿ, ವಾಕ್ಯ ಹೇಳುತ್ತೆ, ಕೀರ್ತನೆಗಳ ಗ್ರಂಥದಲ್ಲಿ ಒಂದು ವಾಕ್ಯ ಇದೆ. ಆ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ಅಂತ ಹೇಳಿದ್ರೆ, ನಮಗೆ ರೋಗ ಯಾವ ರೀತಿ ಬರುತ್ತೆ ಅಂತ ನಾವು ನೋಡ್ತಾ ಹೋದ್ರೆ, ನಮಗೆ ರೋಗ ಬರ್ಲಿಕ್ಕೆ ಕಾರಣ ಏನು ಅಂತ ನಾವು ನೋಡ್ತಾ ಹೋದ್ರೆ, ಅಲ್ಲಿ ವಾಕ್ಯ ಹೇಳುತ್ತೆ, ಕೀರ್ತನೆಗಳ ಗ್ರಂಥ 107ನೇ ಅಧ್ಯಾಯ ವಾಕ್ಯ 17. ಕೀರ್ತನೆಗಳ ಗ್ರಂಥ 107ನೇ ಅಧ್ಯಾಯ ವಾಕ್ಯ 17. ರೋಗಿಗಳಾದರವರು ಅನಾಚಾರದ ನಿಮಿತ್ತ. ಅನಾಚಾರ ಅಂದ್ರೆ ಏನು? ದೇವರ ಮಾತನ್ನ ಮೀರುವುದೇ ಅನಾಚಾರ. ದೇವರ ವಾಕ್ಯಕ್ಕೆ, ದೇವರ ಮಾತನ್ನ ಮೀರುವುದೇ ಅನಾಚಾರ. ಈಗ ನಾವು ಕುಟುಂಬದಲ್ಲಿ ಏನಾದ್ರು ಹಿರಿಯರಿಗೆ ಏನೋ ವಿರುದ್ಧವಾಗಿ ನಾವೇನೋ ಮಾತಾಡಕ್ ಪ್ರಾರಂಭ ಮಾಡಿದ್ರೆ ಅವ್ರು ಏನ್ ಹೇಳ್ತಾರೆ? ಅಕ್ಕಪಕ್ಕದಲ್ಲಿರುವ ಬೇರೆ ಹಿರಿಯರು ಏನ್ ಹೇಳ್ತಾರೆ? ಏನೋ ಅವ್ರ ನಮ್ಮ ತಂದೆ ತಾಯಿಗಳು ಕೇಳ್ತಾರೆ, ಏನು ಅನಾಚಾರ ಕಳ್ಸಿದೀಯಪ್ಪ ನೀನು? ಏನು ಆಚಾರ ವಿಚಾರ ಕಳ್ಸಿದೀಯಾ? ಬರೀ ಅನಾಚಾರದಿಂದನೇ ನಡೀತಾ ಇದ್ರೆ ನಿನ್ ಮಗ, ಬರೀ ಅನಾಚಾರದಿಂದ ನಡೀತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಒಂದು ತಿಳ್ಕೊಳ್ಳಿ ಪ್ರಿಯರೇ, ನಾವು ಮಾಡುವ ಅನಾಚಾರ ಒಂದು ನಮ್ಮ ಮೇಲೆ ಎರಗುತ್ತೆ, ಇಲ್ಲ ನಮ್ಮ ಮಕ್ಕಳ ಮೇಲೆ ಎರಗುತ್ತೆ, ಇಲ್ಲ ನಮ್ಮ ಮೊಮ್ಮಕ್ಕಳ ಮೇಲೆ ಎರಗುತ್ತೆ. 3-4 ತಲೆಮಾರು ಖಂಡಿತವಾಗಿಯೂ ಇಳಿದೇ ಇಳಿಯುತ್ತೆ. ಪ್ರೈಸ್ ದಿ ಲಾರ್ಡ್. ಯಾಕೆ ಅಂತ ಹೇಳಿದ್ರೆ, ವಿಮೋಚನಾ ಕಾಂಡ 20ನೇ ಅಧ್ಯಾಯ ವಾಕ್ಯ 5ರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, 3-4 ತಲೆಮಾರುಗಳವರೆಗೆ ನಾನು ಶಾಪವನ್ನ ಬರಮಾಡ್ತೀನಿ. ಹಳೆ ಒಡಂಬಡಿಕೆಯಲ್ಲಿದ್ದಂತೆ ಎಲ್ಲಾ ಶಾಪ, ಎಲ್ಲ ಪಾಪವನ್ನ ಪ್ರಭು ಯೇಸು ಕ್ರಿಸ್ತರು ಮನುಷ್ಯ ಕುಮಾರನಾಗಿ ಧರೆಗೆ ಬಂದು ಎಲ್ಲವನ್ನ ಕಂಪ್ಲೀಟ್ ಆಗಿ ಏನ್ ಮಾಡಿದ್ರು? ಎಲ್ಲವನ್ನ ಕ್ಲಿಯರ್ ಮಾಡಾಕಿದ್ರು. ಆದ್ರೆ ನಾವೇನಾದ್ರು ಬದಲಾದ್ವಾ? ನಮ್ಮ ಪಿತೃಗಳು ಬದಲಾದ್ರ? ಇಲ್ಲ, ಮತ್ತೆ ಅದೇ ಪಾಪ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಇದ್ದಂತ ಎಲ್ಲ ಪಾಪಗಳು ನೋಹನ ಮಕ್ಕಳಲ್ಲೂ ಆವರಿಸಿಕೊಂಡಿತ್ತು. ಸೈತಾನ ನಮ್ಮನ್ನ ನೇರವಾಗಿ ಬಂದು ಅವನೇನು ನಮ್ಮ ಮೇಲೆ ಯುದ್ಧ ಮಾಡೋದಿಲ್ಲ. ಸೈತಾನ ನಮ್ಮ ಮೇಲೆ ಯುದ್ಧ ಮಾಡ್ಲಿಕ್ಕೆ ಅವನು ಬರೋದಿಲ್ಲ. ಬದಲಾಗಿ ಅವನೇನ್ ಮಾಡ್ತಾನೆ? ತನ್ನಲ್ಲಿರುವ ಕೆಟ್ಟ ಸ್ವಭಾವಗಳನ್ನ ನಮ್ಮಲ್ಲಿ ತುಂಬುತ್ತಾನೆ, ಅಥವಾ ನಮ್ಮ ಕುಟುಂಬದಲ್ಲಿ ತುಂಬುತ್ತಾನೆ, ಅಥವಾ ನಮ್ಮ ಮಕ್ಕಳಲ್ಲಿ ತುಂಬುತ್ತಾನೆ. ಯಾರೋ ಒಬ್ಬರಲ್ಲಿದ್ರೆ ಸಾಕು, ಕುಟುಂಬ ಹೋಯ್ತು. ಕುಟುಂಬದಲ್ಲಿ ಕೋಪಿಷ್ಟರು ಯಾರಾದ್ರೂ ಇದ್ರು ಅಂತ ಹೇಳಿದ್ರೆ ಆ ಕುಟುಂಬದಲ್ಲಿ ಸಮಾಧಾನ ಇರೋದಿಲ್ಲ.
ಕೋಪಿಸ್ಟರು ಯಾರಾದ್ರೂ ಒಬ್ರಿದ್ರೆ ಆ ಕುಟುಂಬದಲ್ಲಿ ಸಮಾಧಾನ ಇರೋದಿಲ್ಲ. ಕೋಪ ಪವಿತ್ರಾತ್ಮರದಲ್ಲ, ಅಂದ್ರೆ ದೇವರದಲ್ಲ, ಅದು ಸೈತಾನದ್ದು. ಹೇಗೆ ಅಂತ ನಾವು ನೋಡ್ತಾ ಹೋದ್ರೆ, ಏದೇನ್ ತೋಟದಲ್ಲಿ ಏಬೇಲ್ ಮತ್ತೆ ಕಾಯಿನ್ ಇಬ್ಬರು ಅಣ್ಣ ತಮ್ಮದಿರೋರು, ಒಂದೇ ರಕ್ತದಲ್ಲಿ ಹುಟ್ಟದಂತವರು, ಒಂದೇ ರಕ್ತ, ಪ್ರೈಸ್ ದಿ ಲಾರ್ಡ್, ಒಂದೇ ರಕ್ತದಲ್ಲಿ ಹುಟ್ಟದಂತವರು ನೋಡಿ. ಆದ್ರೂ ಕೂಡ ಏಬೇಲಿನ ಮೇಲೆ ಕಾಯಿನಿಗೆ ಬರೋದು ಪ್ರೀತಿಯಲ್ಲ, ಕೋಪ. ಕೋಪ ಬಂದಾಗ ಕೊಂದಾಗ್ತಾನೆ, ಕೋಪ ಬಂದಾಗ ಕೊಂದಾಗ್ತಾನೆ, ಏಬೇಲನ್ನು ಕೊಂದಾಗ್ತಾನೆ. ಇವತ್ತು ನಾವು ಅಷ್ಟೇ ಅಲ್ವಾ, ಅತ್ತೆ ಸೊಸೆಯನ್ನ ಕೊಂದಾಗ್ತಾಳೆ ಅಥವಾ ಸೊಸೆ ಅತ್ತೆಯನ್ನ ಕೊಂದಾಗ್ತಾಳೆ. ಹೇಗೆ ಅಂತ ಹೇಳಿದ್ರೆ ತನ್ನ ನಾಲಿಗೆಯ ಮುಖಾಂತರ. ಅಪ್ಪ ಮಕ್ಕಳನ್ನ ಕೊಂದಾಗ್ತಾನೆ, ಮಕ್ಕಳು ಅಪ್ಪ ಅಮ್ಮದಿರನ್ನ ಕೊಂದಾಗ್ತಾರೆ. ಹೇಗೆ? ನಾಲಿಗೆಯ ಮುಖಾಂತರ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ದೇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಒಂದು ಅನಾಚಾರದ ಆ ಭಾರವನ್ನ ನಮ್ಮ ಕುಟುಂಬದ ಮೇಲೇನೆ ನೀವು ಪರೀಕ್ಷೆ ಮಾಡ್ತಾ ನೋಡ್ತಾ ಬನ್ನಿ. ಕೆಲವು ಜನ ಬಲಿಪೂಜೆಗೆ ಹೋಗಲ್ಲ, ಪರಮಪ್ರಸಾದ ತಗೊಳ್ಳೋದಿಲ್ಲ, ಬಲಿಪೂಜೆಗೆ ಹೋಗಲ್ಲ, ಪರಮಪ್ರಸಾದ ತಗೊಳ್ಳೋದಿಲ್ಲ, ದೇವರಿಗೆ ಭಯಪಟ್ಟು ಜೀವಿಸೋದಿಲ್ಲ, ದೇವರ ವಾಕ್ಯಗಳಿಗೆ ಅವರು ಜಾಸ್ತಿ ಮಹತ್ವ ಕೊಡೋದಿಲ್ಲ. ಬರೇ ವಿಗ್ರಹ ವಿಗ್ರಹ ವಿಗ್ರಹ, ವ್ಯಕ್ತಿಗಳು ಬೋಧಕರು ಈ ಟ್ರ್ಯಾಕ್ ಅಲ್ಲೇ ಇರ್ತಾರೆ. ಅವರ ಕುಟುಂಬಗಳನ್ನು ಸ್ವಲ್ಪ ನೋಡಿ, ಅಥವಾ ಅವರ ಮಕ್ಕಳ ಕುಟುಂಬವನ್ನು ಸ್ವಲ್ಪ ನೋಡಿ. ಓಕೆ, ನೀವು ಕರೆಕ್ಟ್ ಆಗಿ ಇದ್ದೀರಾ ಅಂತ ನಿಮ್ಗೆ ಅನಿಸ್ತದೆ. ಇಲ್ಲ, ನಾನು ಆ ರೀತಿ ಏನು ನಡ್ಕೊಳ್ತಾ ಇಲ್ಲ, ನಾನು ಯಾರಿಗೂ ಹೆಚ್ಚು ಮಹತ್ವ ಕೊಡಲ್ಲ, ದೇವರ ವಾಕ್ಯ ಬಿಟ್ರೆ ಯಾರಿಗೂ ಹೆಚ್ಚು ಮಹತ್ವ ಕೊಡೋದಿಲ್ಲ ಅಂತ ನೀವು ಸರಿ ಇದ್ರೆ ಓಕೆ. ಆದ್ರೆ ನಿಮ್ಮ ತಂದೆ ತಾಯಿ, ಅವರ ತಂದೆ ತಾಯಿ, ಇದೆಲ್ಲವನ್ನ ನೋಡ್ತಾ ಹೋದ್ರೆ ದೇವರು ಏನ್ ನುಡಿದಿದ್ದಾರೋ ಅದು ನಡೆದೇ ನಡೆಯುತ್ತೆ. ಅವ್ರು ಏನ್ ನುಡಿದಿದ್ದಾರೋ ಅದು ನಡೆದೇ ನಡೆಯುತ್ತೆ. ದೇವರು ಕೊಟ್ಟ ಮಾತನ್ನ ಎಂದಿಗೂ ಬೀರುವವರಲ್ಲ, ಕೊಟ್ಟ ಮಾತನ್ನು ಎಂದಿಗೂ ಬೀರುವವರಲ್ಲ. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ನಾವು ಓದ್ತೀವಿ. ಅಲ್ಲಿ ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ನನ್ನ ಬಾಯಿಂದ ಹೊರಟ ಮಾತು, ವಾಕ್ಯ ಇದೆ ನೋಡಿ, 55ನೇ ಅಧ್ಯಾಯ ವಾಕ್ಯ 11ರಲ್ಲಿ ಹೇಳ್ತಾರೆ, ನನ್ನ ಬಾಯಿಂದ ಹೊರಡುವ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸದ ಹೊರತು, ನನ್ನ ಉದ್ದೇಶವನ್ನು ಕೈಗೂಡಿಸದ ಹೊರತು ನನ್ನ ಬಳಿಗೆ ವ್ಯರ್ಥವಾಗಿ ಹಿಂತಿರುಗಿ ಬರೋದಿಲ್ಲ. ದೇವರು ಒಮ್ಮೆ ಇದು ಮಾಡಬೇಡ ಅಂತ ಹೇಳಿದ್ರೆ ಅದನ್ನು ಮಾಡಬಾರದು. ಮಾಡಿದ್ರೆ ಅದು ದೇವರಿಗೆ ವಿರುದ್ಧವಾಗಿ ಹೋಗಿರುವಂಥದ್ದು. ಅಥವಾ ನೀನು ಇದು ಮಾಡಬೇಡ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರು ಆಶೀರ್ವದಿಸ್ತಾರೆ. ನಮ್ಮನ್ನೂ ಆಶೀರ್ವದಿಸ್ತಾರೆ, ನಮ್ಮ ತಲೆಮಾರುಗಳನ್ನು ಕೂಡ ಅವರು ಆಶೀರ್ವದಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ದೇವರು ನಿರ್ಣಯಿಸಿರುವ, ದೇವರೇ ನಿರ್ಧಾರ ಮಾಡಿರುವ, ಆ ನಿರ್ಧಾರ ಮಾಡಿ ಅಲ್ಲಿ ಬರೆದಿಟ್ಟಿರುವ, ಯಾಕಂದ್ರೆ ಆದಿಕಾಂಡದಲ್ಲಿ ನಾವಿರಲಿಲ್ಲ, ಆದ್ರೆ ವಾಕ್ಯ ಇದೆ, ಅವರು ಬರೆದಿಟ್ಟಿರುವ ವಾಕ್ಯ ಇದೆ. ಆದಿಕಾಂಡದಲ್ಲಿ ಏನ್ ನಡೀತು, ನಾನು ಏನ್ ಹೇಳಿದೆ, ಅವ್ರು ಏನ್ ಮಾಡಿದ್ರು ನಿಮ್ಮ ಪಿತೃಗಳು, ಅವ್ರು ಏನ್ ಆದ್ರು ಅನ್ನೋದನ್ನ ಆ ಎಚ್ಚರಿಕೆ ಕೊಡುವುದಕ್ಕಾಗಿಯೇ ದೇವರು ನಮಗೆ ಈ ವಾಕ್ಯಗಳನ್ನು ಕೊಡ್ತಾರೆ. ಅವ್ರು ನಮಗೆ ತಿಳಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಬಟ್ ಆದ್ರೆ ಅವ್ರು ಏನಕ್ಕೆ ತಿಳಿಸ್ತಾ ಇದಾರೆ ಅಂತ ಹೇಳಿದ್ರೆ ನಮ್ಮ ಆತ್ಮವನ್ನು ನಾವು ರಕ್ಷಿಸಿಕೊಳ್ಬೇಕೆಂಬ ಆ ಒಂದು ಭಾವನೆಯಿಂದ ಅವರು ನಮಗೆ ತಿಳಿಸ್ತಾ ಇದ್ದಾರೆ. ನೀವು ಈ ರೀತಿ ಮಾಡಬೇಡಿ, ಈ ರೀತಿ ಮಾಡಿದ್ರೆ ನಿಮ್ಮ ಪಿತೃಗಳು ಯಾವ ರೀತಿ ಆದ್ರೂ ಅದೇ ರೀತಿ ನೀವು ಆಗ್ತೀರಾ ಎಂಬ ಎಚ್ಚರಿಕೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ದೇವರ ಜೀವವುಳ್ಳ ವಾಕ್ಯಗಳಿಗೆ ಆ ದೇವರ ಸ್ವರವನ್ನ ನಾವು ಕೇಳಿಸ್ಕೊಳ್ಬೇಕೇ ಹೊರತು ಸೈತಾನನ ಸ್ವರಕ್ಕೆ ನಾವು ಆಸ್ಪದ ಕೊಡಬಾರದು. ಸೈತಾನನ ಸ್ವರ ಯಾವಾಗ ನಮಗೆ ಕೇಳಿಸುತ್ತೆ ಅಂತ ಹೇಳಿದ್ರೆ, ಸೈತಾನನ ಸ್ವರ ಯಾವಾಗ ನಮಗೆ ಕೇಳಿಸುತ್ತೆ ಅಂತ ಹೇಳಿದ್ರೆ, ದೇವರ ಸ್ವರ ಕಡಿಮೆ ಆದಾಗ ಸೈತಾನನ ಸ್ವರ ಅತಿ ಹೆಚ್ಚಾಗಿ ಕೇಳಿಸುತ್ತೆ. ದೇವರ ಸ್ವರ ನಾವು ಕೇಳಿಸ್ಕೊಳ್ಳೋದು ಕಡಿಮೆ ಆದಾಗ, ದೇವರ ಸ್ವರಕ್ಕೆ ಹೆಚ್ಚು ಮಹತ್ವ ಕೊಡದೇ ಇದ್ದಾಗ ಸೈತಾನನ ಸ್ವರ ನಮಗೆ ಕೇಳಿಸ್ತಾ ಇರುತ್ತೆ. ಸೈತಾನನ ಸ್ವರ ನಮ್ಮನ್ನ ಮುನ್ನಡೆಸಲಿಕ್ಕೆ ಪ್ರಾರಂಭ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ಎಲ್ಲಿ ಸೈತಾನನ ಸ್ವರ ಇರುತ್ತೋ ಅಲ್ಲಿ ಕೋಪ ಜಾಸ್ತಿ, ಕೊಲೆ ಜಾಸ್ತಿ, ಅಶಾಂತಿ ಜಾಸ್ತಿ, ನೆಮ್ಮದಿ ಇರೋದಿಲ್ಲ, ಅಭಿವೃದ್ಧಿ ಇರೋದಿಲ್ಲ. ಅಲ್ಲಿ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಎಷ್ಟೋ ಕುಟುಂಬಗಳು ಈಗಲೂ ಕೂಡ ದೇವರ ವಾಕ್ಯಕ್ಕೆ ಸ್ವರ ಕೊಡುವುದಕ್ಕಿಂತ ಸೈತಾನನ ಸ್ವರಕ್ಕೆ
ಹೆಚ್ಚು ಮಹತ್ವ ಕೊಡುವ ಕಾರಣ, ಹೆಚ್ಚು ಮಹತ್ವ ಸೈತಾನನ ಸ್ವರಕ್ಕೆ ಕೊಡುತ್ತಿರುವ ಕಾರಣ ಅವರು ಅದರ ಫಲವನ್ನ ಸವಿತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರೋಣ. ದೇವರ ಸ್ವರಕ್ಕೆ ಅತಿ ಹೆಚ್ಚು ಮಹತ್ವವನ್ನು ಕೊಡೋಣ. ದೇವರ ಸ್ವರಕ್ಕೆ ಕಿವಿಗೊಡೋಣ. ಸೈತಾನನ ಸ್ವರದಿಂದ ದೂರವಿರೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.